टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಮಳೆಗೆ ಇನ್ಫೆಂಟ್ರಿ ರಸ್ತೆಯಲ್ಲಿ ಮರ ಧರೆಗುರುಳಿದೆ. ವರ್ತೂರು, ಮಹದೇವಪುರ ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಮಯವಾಗಿತ್ತು. ಗದಗದಲ್ಲಿ ಮಳೆಗೆ ಶೀಟ್ ಹಾರಿ ಹೋಗಿದೆ. ಬಳ್ಳಾರಿ, ಚಿತ್ರದುರ್ಗ ಸೇರಿದಂತೆ ಹಲವೆಡೆ ಅಕಾಲಿಕ ಮಳೆಗೆ ಅಧ್ವಾನವೇ ಆಗಿ ಹೋಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಸಿವಿಲ್ ಸೆಕ್ರೆಟರಿಯೇಟ್ ಕಚೇರಿ ಗೋಡೆ ಕುಸಿದಿದೆ. ಮರ ಕಾರಿನ ಮೇಲೆ ಬಿದ್ದ ಪರಿಣಾಮವಾಗಿ ಅವಾಂತರವಾಗಿದೆ. ಹಿಮಾಚಲ ಪ್ರದೇಶ, ಚಂಡೀಗಢ, ಪಂಜಾಬ್ನ ಅಮೃತಸರದಲ್ಲೂ ಮಳೆಯಾಗಿದೆ. ರೇಲ್ಸ್ ಹುಚ್ಚಿನಿಂದ ಮಹಿಳೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಉತ್ತರಾಖಂಡ್ನ ಭಾಗೀರಥಿ ನದಿಯಲ್ಲಿ ಮಳೆಗೆ ಕೊಚ್ಚಿ ಹೋಗಿದ್ದಾಳೆ. ವಿಡಿಯೋ ಮಾಡ್ತಾ ಇದ್ದ ಮಗಳು ಮಮ್ಮಿ ಮಮ್ಮಿ ಅಂತ ಕೂಗಿರೋ ಲೈವ್ ದೃಶ್ಯ ಸರಿಯಾಗಿದೆ. ಯುವತಿ ಆಕೆ ತಾಯಿಯನ್ನ ಪಾಗಲ್ ಪ್ರೇಮಿ ಗುಂಡಿಕ್ಕಿ ಕೊಂದಿದ್ದಾನೆ. ಬಿಹಾರದ ನಳಂದದಲ್ಲಿ ಘಟನೆ ನಡೆದಿದೆ. ಯುವತಿ ಪೂನಂಗೆ ಏಪ್ರಿಲ್ 28ರಂದು ಮದುವೆ ಫಿಕ್ಸ್ ಆಗಿತ್ತು. ಕೇರಳದ ಮನೀಶ್ ಇಬ್ಬರನ್ನ ಕೊಲೆ ಮಾಡಿದ್ದಾನೆ. ಪುತ್ರಿ ನಿಶ್ಚಿತಾರ್ಥವಾಗಿದ್ದ ಯುವಕನ ಜೊತೆ ಓಡಿ ಹೋಗಿದ್ದ ತಾಯಿ ಆತನನ್ನ ಮದುವೆ ಆಗ್ತೇನೆ ಅಂತ ಹಠ ಹಿಡಿದಿದ್ದಾಳೆ. ಯುಪಿಯ ಅಲಿಘರ್ನಲ್ಲಿ ಘಟನೆ ನಡೆದಿದೆ. ನನ್ನ ಗಂಡ ನಿತ್ಯ ಕುಡಿತಾನೆ, ಹೀಗಾಗಿ ರಾಹುಲ್ನನ್ನ ಮದುವೆ ಆಗ್ತೇನೆ ಅಂತ ಪಟ್ಟು ಹಿಡಿದಿದ್ದಾಳೆ. ಜಮೀನಿಗಾಗಿ ವೃದ್ಧ ದಂಪತಿ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಕುತ್ತಿಗೆ ಮಟ್ಟಕ್ಕೆ ಮಣ್ಣು ಹಾಕಿಕೊಂಡು ಜಮೀನಿನಲ್ಲಿ ಧರಣಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ದಿಯೋರಾದಲ್ಲಿ ಭೂ ಸಮಾಧಿ ಪ್ರತಿಭಟನೆಗೆ ಜನ ಶಾಕ್ ಆಗಿದ್ದಾರೆ. ಚಿನ್ನಪ್ರಿಯರಿಗೆ ಮತ್ತೊಂದು ಶಾಕ್ ಆಗಿದ್ದು, ಭಾರತದಲ್ಲಿ ಐತಿಹಾಸಿಕ ಮಟ್ಟಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ದರ ನಿನ್ನೆ ಒಂದೇ ದಿನ ₹1,650ಗೆ ಏರಿಕೆಯಾಗಿದೆ. ಪ್ರತಿ 10 ಗ್ರಾಂಗೆ ಚಿನ್ನದ ದರ 97,650ಕ್ಕೆ ತಲುಪಿದೆ. ಬೆಳ್ಳಿ ದರ ಪ್ರತಿ ಕೆಜಿಗೆ ₹97,500 ತಲುಪಿದೆ. ಚೀನಾ ದೇಶದ ಸರಕುಗಳ ಮೇಲೆ ಶೇಕಡಾ 245ರಷ್ಟು ಸುಂಕವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಧಿಸಿದ್ದಾರೆ. ಬೋಯಿಂಗ್ ಕಂಪನಿ ವಿಮಾನ ಖರೀದಿ ನಿಲ್ಲಿಸಲು ಚೀನಾ ಸೆಡ್ಡು ಹೊಡೆದಿತ್ತು. ಇದರ ಬೆನ್ನಲ್ಲೇ ಹೆಚ್ಚಿನ ಸುಂಕ ಹಾಕಿದ್ದಾರೆ.